ವೆಲ್ಕಮ್ ಟು ಭಾವಲೋಕ. ಇವತ್ತು ನಾವು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಹನುಮಗಿರಿಯಲ್ಲಿದ್ದೇವೆ. ಇದು ಪುತ್ತೂರಿಂದ 21 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಮಂಗಳೂರಿಂದ 72 ಕಿಲೋಮೀಟರ್ ದೂರದಲ್ಲಿದೆ. ತುಂಬ ಪ್ಲೆಸೆಂಟ್ ಪ್ಲೇಸ್ ಇದು. ಸುಳ್ಯ ಪುತ್ತೂರು ಹೈವೇ ಮಧ್ಯೆ ಬರುತ್ತೆ. ಹೈವೇಯಿಂದ 5 ಕಿಲೋಮೀಟರ್ ಒಳಗಡೆ ಬರಬೇಕು. ತುಂಬ 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 ಪೀಸ್ಫುಲ್ ಆ್ಯಂಡ್ ಇಟ್ ಇಸ್ ಇನ್ ದ ಮಿಡಲ್ ಆಫ್ ದ ನೇಚರ್. ಲೊಕೇಶನನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇದು ಕಾಡಿನ ಮಧ್ಯೆ ಇದೆ, ಸುತ್ತಲೂ ದ್ರಾಕ್ಷಿ ತೋಟ ಇದೆ. ತುಂಬ ಪ್ಲೆಸೆಂಟ್ ಆ್ಯಂಡ್ ಬ್ಯೂಟಿಫುಲ್ ಟೆಂಪಲ್. ಸೊ ಫಸ್ಟ್ ನಮಗೆ ಎಂಟ್ರೆನ್ಸ್ ಎಲ್ಲ ಸಿಗೋದು ಪಂಚಮುಖಿ ಆಂಜನೇಯ ಸ್ವಾಮಿ. ಈ ಪಂಚಮುಖಿ ಆಂಜನೇಯ ಸ್ವಾಮಿಯಲ್ಲಿ 5 ಮುಖಗಳಿವೆ. ಅವುಗಳೆಂದರೆ ಆಂಜನೇಯ ಸ್ವಾಮಿ, ನರಸಿಂಹಸ್ವಾಮಿ, ಗರುಡ, ಹಯಗ್ರೀವ ಹಾಗೂ ವರಾಹ. ಸೊ ಇವು 5 ಮುಖಗಳನ್ನು ಹೊಂದಿರುವಂತಹ ಆಂಜನೇಯ ಸ್ವಾಮಿ ಈ ಪ್ರದೇಶದಲ್ಲಿ ನೆಲೆ ನಿಂತಿರುವ ಕಾರಣ ಇದಕ್ಕೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ ಎನ್ನುವ ಹೆಸರು ಬಂತು. ಸೊ ಇದು ಕೋದಂಡ ರಾಮನ ಸನ್ನಿಧಿಗಿರುವ ದಾರಿ. ಸೊ ಈ ದಾರಿಯಲ್ಲಿ ನಮ್ಗೆ ಹೋಗಬೇಕಾದ್ರೆ ವಿಶೇಷವಾದ ಕೆತ್ತನೆಗಳು ಇವೆ. ಸೊ ಫಸ್ಟ್ ಕೆತ್ತನೆಯಲ್ಲಿ ನೋಡಿ, ಅಂಜನಾದೇವಿಗೆ ಅನುಗ್ರಹ, ಶ್ರೀರಾಮನು ಅಂಜನಾದೇವಿಗೆ ಅನುಗ್ರಹ ಮಾಡೋ ಕೆತ್ತನೆ ಇದೆ. ನೆಕ್ಸ್ಟ್ ಬಾಲಾಂಜನೇಯನಿಂದ ಸೂರ್ಯಗ್ರಹಣ. ಸೊ ಇದು ಬಾಲಾಂಜನೇಯನಿಂದ ಸೂರ್ಯಗ್ರಹಣ ಆಗುವಂತಹ ಒಂದು ಕೆತ್ತನೆಯನ್ನು ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಇನ್ನೊಂದು ದೇವತೆಗಳ ಅನುಗ್ರಹ ಅಂತ ಇನ್ನೊಂದು ಕೆತ್ತನೆ ಇದೆ. ಇಲ್ಲಿ ನೋಡಿ, ಸೂರ್ಯನಲ್ಲಿ ವಿದ್ಯಾಭ್ಯಾಸ. ಸೊ ಈ ಥರ ನಿಮಗೆ ಈ ಕೋದಂಡರಾಮನ ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿ ವಿಶೇಷವಾದ ಕೆತ್ತನೆಗಳಿವೆ. ಇದು ಸಂಪೂರ್ಣ ರಾಮಾಯಣವನ್ನು ಚಿತ್ರಣ ನಮಗೆ ಸಿಗ್ತದೆ ಇದರಿಂದ. ಸೊ ಒಂಥರ ಕಾಡಿನ ಮಧ್ಯೆ ಇರುವ ದೇವಾಲಯ ಅಂತ ನಮಗೆ ಅನ್ನಿಸ್ತದೆ. ಸೊ ಇವತ್ತಿನ ವೆದರ್ ಕೂಡ ತುಂಬ ಚೆನ್ನಾಗಿದೆ. ಸೊ ಫುಲ್ ಮುಗಿಲಿದೆ, ಮಳೆ ಬರೋ ಥರ ಇದೆ. ಇಲ್ಲಿ ನೋಡಿ, ಋಷ್ಯಮುಖಾರೋಹಣ. ಹನುಮಂತನು ರಾಮಲಕ್ಷ್ಮಣರನ್ನು ತನ್ನ ಹೆಗಲಲ್ಲಿ ಕುತ್ಕೊಳ್ಳಿಸಿ ಋಷ್ಯಮುಖ ಪರ್ವತನ ಏರುವಂತಹ ಕೆತ್ತನೆ ಇದೆ. ಫ್ರೆಂಡ್ಸ್, ನೀವು ಹೈವೇನಲ್ಲಿ NH 275ನಲ್ಲಿ ಹೋಗುವಾಗ ಸ್ವಲ್ಪ ಬಿಡುವು ಮಾಡಿಕೊಂಡು ಪುತ್ತೂರು, ಸುಳ್ಯ, ಮಡಿಕೇರಿ ರೂಟಲ್ಲಿ ಬೆಂಗಳೂರು ಅಥವಾ ಬೆಂಗಳೂರಿಂದ ಬರುವಾಗ ಸ್ವಲ್ಪ ಸಮಯ ಮಾಡ್ಕೊಂಡು ಈ ಕ್ಷೇತ್ರವನ್ನು ವಿಸಿಟ್ ಮಾಡಿ. ತುಂಬ ಖುಷಿಯಾಗತ್ತೆ ನಿಮಗೆ. ತುಂಬ ಪಾಸಿಟಿವ್ ವೈಬ್ಸ್ ಇದೆ. ಹಾಗೆಯೇ ಈ ಕ್ಷೇತ್ರದಿಂದ, ಈ ದೇವಸ್ಥಾನದಿಂದ ಹೊರಡೋ ಒಂದು ಯಕ್ಷಗಾನ ಮೇಳ ಕೂಡ ಇದೆ. ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಅಂತ. ಉತ್ತಮವಾದ ಪ್ರದರ್ಶನಗಳನ್ನು ನೀಡ್ತಾರೆ ಅವರು ಯಕ್ಷಗಾನದಲ್ಲಿ. ಸೊ ನಮಗೆ ಪಾದರಕ್ಷೆಗಳನ್ನ ಕೆಳಗಡೆ ಇಡೋ ವ್ಯವಸ್ಥೆ ಇದೆ, ಇಲ್ಲಿ ತನಕ ಹಾಕೋದಿಲ್ಲ ಆ್ಯಕ್ಚುಲಿ. ನೋಡಿ, ಇದೇ ಕೋದಂಡ ರಾಮ ದೇವರು. ತುಂಬ ಬ್ಯೂಟಿಫುಲ್ ಆದ ದೇವಸ್ಥಾನ ಇದು. ಇವತ್ತಿನ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಪ್ಲೇಸ್ ತುಂಬ ಹೈಟಲ್ಲಿ ಬರುತ್ತೆ. ಸೊ ತುಂಬ 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 ಪ್ಲೆಸೆಂಟ್ ವ್ಯೂ ಇದು.
ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು. ಒಂದು ವಿಷಯ ಹೇಳಬೇಕಿತ್ತು. ಇಲ್ಲಿ ಸಂತಾನ ಆಗದೇ ಇದ್ದವರಿಗೆ ನಂಬಿಕೊಂಡ್ರೆ ಸಂತಾನ ಆಗ್ತದಂತೆ. ಹಾಗೆ ರಾಮನವಮಿ, ಹನುಮಂತ ಜಯಂತಿ, ನವರಾತ್ರಿ ಇಲ್ಲಿ ವಿಶೇಷವಾಗಿ ಆಚರಣೆ ಇರ್ತದೆ. ಇಲ್ಲಿ ಗೋಶಾಲೆ ಇದೆ, ಕಪಿಲಾಶ್ರಮ ಗೋಮಂದಿರ. ಹಾಗೆ ಅದರ ಪಕ್ಕ ಕೆಲವೊಂದು ಶಾಪ್ಸ್ ಇದೆ, ಸ್ವಲ್ಪ ಟಾಯ್ ಶಾಪ್, ಹಾಗೆ ರಿಫ್ರೆಶ್ಮೆಂಟ್ಗೆ ಚರ್ಮುರಿ ಇದೆ, ಜ್ಯೂಸ್ ಎಲ್ಲ ಇದೆ. ಅದರ ಪಕ್ಕ ಇಲ್ಲಿ ನೋಡಿ ಪಾರ್ಕಿಂಗ್ ಅಂತ ಕಾಣ್ತಿದೆ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ, 2 ವೀಲರ್ಗೂ ಇದೆ, 4 ವೀಲರ್ಸ್ಗೂ ಇದೆ. ನಮಗೆ ಟೆಂಪಲ್ ನೋಡಿ ಆಯಿತು. ನಾವು ಟೆಂಪಲ್ ನೋಡಿ ಕೆಳಗಡೆ ಬಂದ ಕೂಡಲೇ ಜೋರು ಮಳೆ ಸ್ಟಾರ್ಟ್ ಆಗಿದೆ. ಇವಾಗ ವೆಯ್ಟ್ ಮಾಡ್ತೀವಿ. ಇವಾಗ ನಾವು ಆಂಜನೇಯ ಸ್ವಾಮಿ ಮತ್ತು ಶ್ರೀ ಕೋದಂಡರಾಮ ದೇವರನ್ನ ದರ್ಶನ ಮಾಡ್ಕೊಂಡು ಬಂದ್ವಿ. ಅವಾಗ ಈಗ ಮಳೆ ಸ್ಟಾರ್ಟ್ ಆಗಿದೆ. ಸೊ ಏನಾದರೂ ಚುರುಮುರಿ ತಿನ್ನಬೇಕು, ಮತ್ತೆ ಒಂದ್ಸಲ ಗೋಶಾಲೆ ನೋಡಬೇಕು. ಬನ್ನಿ, ಇಲ್ಲಿ ಹೈವೇ ಪಕ್ಕ ಹೋಗುವಾಗ ಸ್ವಲ್ಪ ಸಮಯ ಮಾಡ್ಕೊಂಡು ಬನ್ನಿ, ತುಂಬ ಖುಷಿ ಆಗುತ್ತೆ. ನೋಡಿ, ಇದು ಇಲ್ಲಿರುವ ಹಸುಗಳು ನೋಡಿ, ಶುದ್ಧವಾದ ದೇಸಿ ತಳಿಗಳಿವೆ. ಬೇರೆ ಬೇರೆ ತಳಿಯ ಹಸುಗಳಿವೆ ನೋಡಿ. ಆ ಕಡೆ ಗಿರ್ ಇದೆ, ಸಾಹಿವಾಲ ಇದೆ, ಹಳ್ಳಿಕಾರ್ ಇದೆ, ಬೇರೆ ಬೇರೆ ತಳಿಯ ಹಸುಗಳಿವೆ. ತುಂಬ ಚೆನ್ನಾಗಿ ದೃಷ್ಟಪುಷ್ಟವಾಗಿವೆ. ಎಷ್ಟು ದನ ಉಂಟು ಇಲ್ಲಿ? 65. ನಿಮ್ಮ ಹೆಸರು? ಹೊಸೂರಾಗಿ. ನೀವು ದೇವರಾ? ನಮ್ಮದು ಗದಗ. ಇಲ್ಲಿ ಯಾರು ನಡೆಸೋದು ಇದು? ಅಲ್ಲಿ ನಮ್ಮ ದಲಿಯ ನಟರಾಜ್ ಅಂತ ಅವರು ಅಂದ್ರೆ ಇರ್ತಾರೆ ದಿಲ್ಲಿ ಒಳಗೆ ಚಿತ್ರದುರ್ಗದಲ್ಲಿ ಲಾಯರ್. ಇದು ದೇವಸ್ಥಾನ ಅವರದ್ದು? ಎಲ್ಲ ಅವ್ರದ್ದು, ಆ ತಾಲೂಕಿನೆಲ್ಲ ಅವ್ರದ್ದು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸೊ ನೀವು ಖಂಡಿತ ಬನ್ನಿ ಈ ಟೆಂಪಲ್ಗೆ. ತುಂಬ ಕಷ್ಟ ಏನಿಲ್ಲ ಬರೋದು. ಪುತ್ತೂರಿಂದ ನಿಮಗೆ ಬಸ್ಸಸ್ ಇದೆ, ಕಾವಿಂದ ಆಟೋ ಸರ್ವಿಸ್ ಇದೆ, ಅಥವಾ ಪುತ್ತೂರು ಅಥವಾ ಮಂಗಳೂರಿಂದ ನೀವು ವೆಹಿಕಲ್ಸ್ ಮಾಡಿಕೊಂಡೇ ಬರ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.